ಶಾಸಕ ಬೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಸಿಐಡಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೆ ಮುಂದಾಗಿದೆ. ಕೋಕಾ ಕಾಯ್ದೆ ರದ್ದು ಪ್ರಶ್ನಿಸಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಕೋಕಾ ಜಾರಿ ರದ್ದುಗೊಳಿಸಿತ್ತು ಹೈಕೋರ್ಟ್. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಎಸ್ಎಲ್ಪಿ ಸಲ್ಲಿಸಿದೆ ಸಿಐಡಿ. ನಾಳೆ ಸುಪ್ರೀಂನಲ್ಲಿ ಸಿಐಡಿ ಮೇಲ್ಮನವಿಯ ವಿಚಾರಣೆ ನಡೆಯಲಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕೋಕಾ ಕಾಯ್ದೆಯನ್ನ ಜಾರಿ ಮಾಡಿತ್ತು ಸಿಐಡಿ. ಬಳಿಕ ಕೋಕಾ ಕಾಯ್ದೆ ಜಾರಿಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು ಶಾಸಕ ಬೈರತಿ ಬಸವರಾಜ್. ವಿಚಾರಣೆ ನಡೆಸಿ ಕೋಕಾ ಜಾರಿಯನ್ನ ಹೈಕೋರ್ಟ್ ರದ್ದುಗೊಳಿಸಿತ್ತು. ಕೋಕಾ ಜಾರಿ ರದ್ದತಿಯನ್ನ ಪ್ರಶ್ನಿಸಿ ಇದೀಗ ಸಿಐಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಎಸ್ಎಲ್ಪಿ ಅರ್ಜಿಯನ್ನ ಸಿಐಡಿ ಸಲ್ಲಿಸಿದೆ. ಮುಂದಿನ ಮಂಗಳವಾರ ಅಂತ ಹೇಳಿದ್ರೆ ನಾಳೆ ಸಿಐಡಿ ಮೇಲ್ಮನವಿಯ ವಿಚಾರಣೆ ನಡೆಯಲಿದೆ. ಈ ಮೂಲಕ ಮತ್ತೆ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ಗೆ ಮತ್ತೆ ಟೆನ್ಷನ್ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಸದ್ಯ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಬೈರತಿ ಬಸವರಾಜ್ ಪಡೆದಿದ್ದಾರೆ. ಆದ್ರೆ ಇದೀಗ ಸಿಐಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಕೋಕಾ ಕಾಯ್ದೆಯನ್ನ ರದ್ದು ಮಾಡಿದ್ದನ್ನ ಪ್ರಶ್ನಿಸಿ ಇದೀಗ ಮೇಲ್ಮನವಿಯನ್ನ ಸಲ್ಲಿಸಿದೆ. ಕೋಕಾ ಕಾಯ್ದೆ ರದ್ದು ಮಾಡಿದ್ರಿಂದಾಗಿ ಒಂದಷ್ಟು ರಿಲೀಫ್ ಸಿಕ್ಕಿತ್ತು ಶಾಸಕ ಬೈರತಿ ಬಸವರಾಜ್ ಅವರಿಗೆ. ಯಾಕಂತ ಹೇಳಿದ್ರೆ 1 ವರ್ಷದವರೆಗೆ ನಿರೀಕ್ಷಣಾ ಜಾಮೀನು ರದ್ದತಿಗೆ ಈ ಕೋಕಾ ಕಾಯ್ದೆಯಲ್ಲಿ ಅವಕಾಶ ಇರುತ್ತೆ. ಆದ್ರೆ ಈ ಕೋಕಾ ಕಾಯ್ದೆಯನ್ನ ಹೈಕೋರ್ಟ್ ರದ್ದು ಮಾಡಿ ನಿರೀಕ್ಷಣಾ ಜಾಮೀನು ಸಿಗುವಂತಹ ಎಲ್ಲ ಇದನ್ನ ಕೊಟ್ಟಿತ್ತು. ಸೊ ಹೀಗಾಗಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿದ್ರು. ಇದೀಗ ಮತ್ತೆ ಸಿಐಡಿ ಈ ಒಂದು ಮಧ್ಯಂತರ ಜಾಮೀನು ನೀಡಿದ್ದ ವಿಚಾರವಾಗಿ ಅಥವಾ ಕೋಕಾ ಕಾಯ್ದೆ ರದ್ದು ಮಾಡಿದ್ದರ ವಿಚಾರವಾಗಿ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಸಿಐಡಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಶಾಸಕ ಬಸವರಾಜ್ ಏನಿದ್ದಾರೆ, ಬೈರತಿ ಬಸವರಾಜ್ ಏನಿದ್ದಾರೆ, ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆಯಾ? ಪ್ರೀತಿ, ಖಂಡಿತವಾಗ್ಲು ಪ್ರಕರಣದಲ್ಲಿ ಈಗ ಆಲ್ರೆಡಿ ಹೈಕೋರ್ಟ್ ಏನು ಕೋಕಾ ಅರ್ಜಿ ಅಂದ್ರೆ ಕೋಕಾ ಕಾಯ್ದೆ ಹಾಕ್ಲಿಕ್ಕೆ ಬರಲ್ಲ ಅಂತೇಳಿ ಆ ಒಂದು ಮನವಿಯನ್ನ ತಿರಸ್ಕರಿಸಿತ್ತು. ಹೀಗಾಗಿ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜ್ ಪಡ್ಕೊಂಡಿರುವಂತದ್ದು ಒಂದ್ ಕಡೆ, ಮತ್ತೊಂದ್ ಕಡೆ ಶಾಸಕ ಬೈರತಿ ಬಸವರಾಜ್ ಪಡ್ಕೊಂಡಿರುವಂತಹ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಸಿಐಡಿ ಪೊಲೀಸರು ಪ್ರಮುಖವಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮಾಡ್ತಿದ್ದಾರೆ. ಅದೊಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸದ್ಯ ಶಾಸಕ ಬೈರತಿ ಬಸವರಾಜ್ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಸ್ಪೆಷಲ್ ಎಸ್ಎಲ್ಪಿ ಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಸಿಐಡಿ ತನಿಖಾ ತಂಡ ಮುಂದಾಗಿರುವಂತದ್ದು. ಅಂದ್ರೆ ಹೈಕೋರ್ಟ್ ಕೆಲವೊಂದಷ್ಟು ವಿಚಾರಗಳನ್ನ ಉಲ್ಲೇಖಿಸಿ ಆ ಕೋಕಾ ಕಾಯ್ದೆ ಹಾಕ್ಲಿಕ್ಕೆ ಬರಲ್ಲ ಅಂತ ಹೇಳಿ ಆ ಕೋಕಾ ಕಾಯ್ದೆಯನ್ನ ಹಾಕುವಂತದನ್ನ ಅವಕಾಶ ನೀಡಿರ್ಲಿಲ್ಲ ಸಿಐಡಿ ಅಧಿಕಾರಿಗಳಿಗೆ. ಇದನ್ನ ಪ್ರಶ್ನೆ ಮಾಡಿ ಸದ್ಯ ಸುಪ್ರೀಂ ಕೋರ್ಟ್ಗೆ ಸಿಐಡಿ ತನಿಖಾ ತಂಡ ಎಸ್ಎಲ್ಪಿ ಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಸದ್ಯ ಸಿಐಡಿ ಸಲ್ಲಿಕೆ ಮಾಡಿರುವಂತಹ ಎಸ್ಎಲ್ಪಿ ಅರ್ಜಿ ಅಂದ್ರೆ ಶಾಸಕ ಬೈರತಿ ಬಸವರಾಜ್ ವಿರುದ್ಧವಾಗಿ ಕೋಕಾ ಕಾಯ್ದೆಯನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಕೊಡಬೇಕು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕರ ನೇರ ಪಾತ್ರ ಇದೆ. ಜೊತೆಗೆ ಇತರ ಆರೋಪಿಗಳ ಜೊತೆಯಲ್ಲಿ ಶಾಸಕರು ಸಂಪರ್ಕದಲ್ಲಿರುವಂತದ್ದು ಕನ್ಫರ್ಮ್ ಆಗಿದೆ. ಜೊತೆಗೆ ಆ ಕೊಲೆಯಾದಂತ ಬಿಕ್ಲು ಶಿವ ಕೂಡ ಇವರು ಶಾಸಕರ ವಿರುದ್ಧ ಈ ಹಿಂದೆ ಆತ ಬದುಕಿದ್ದಂತ ಸಂದರ್ಭದಲ್ಲಿ 2 ಬಾರಿ ಕಂಪ್ಲೇಂಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿರ್ತಾನೆ. ಒಂದ್ ಕಡೆ ಭಾರತೀಯ ನಗರ ಪೊಲೀಸ್ ಠಾಣೆಗೂ ದೂರನ್ನ ಕೊಟ್ಟಿರ್ತಾನೆ. ಖುದ್ದು ಅಂದಿನ ಪೊಲೀಸ್ ಕಮಿಷನರ್ ಅನ್ನ ಭೇಟಿಯಾಗಿ ಅವ್ರಿಗೂ ದೂರು ಕೊಡುವಂತ ಕೆಲಸವನ್ನ ಕೊಲೆಯಾದಂತ ಬಿಕ್ಲು ಶಿವ ಮಾಡಿರುವಂತದ್ದು. ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಅವರ ಮೇಲೆ ಕೋಕಾ ಕಾಯ್ದೆಯನ್ನ ಹಾಕ್ಲಿಕ್ಕೆ ಅವಕಾಶವನ್ನ ಕೊಡುವಂತೆ ಸದ್ಯ ಸುಪ್ರೀಂ ಕೋರ್ಟ್ಗೆ ಎಸ್ಎಲ್ಪಿ ಅರ್ಜಿಯನ್ನ ಹಾಕಿರುವಂತದ್ದು. ಸದ್ಯ ಸಿಐಡಿ ಅಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿರುವಂತಹ ಎಸ್ಎಲ್ಪಿ ಅರ್ಜಿ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರ್ಲಿಕ್ಕಿದೆ. ಒಂದು ವೇಳೆ ಏನಾದ್ರೂ ಶಾಸಕ ಬೈರತಿ ಬಸವರಾಜ್ ವಿರುದ್ಧವಾಗಿ ಕೋಕಾ ಕಾಯ್ದೆ ಹಾಕ್ಲಿಕ್ಕೆ ಸುಪ್ರೀಂ ಕೋರ್ಟ್ ಸಿಐಡಿ ತನಿಖಾ ತಂಡಕ್ಕೆ ಅವಕಾಶ ಆದಲ್ಲಿ 1 ವರ್ಷಗಳ ಕಾಲ ಜಾಮೀನು ಸಿಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಕೋಕಾ ಕಾಯ್ದೆಗಳು ಒಳಪಡುವಂತ ವ್ಯಕ್ತಿಗಳು ಯಾರಿರ್ತಾರೆ ಅವ್ರಿಗೆ 1 ವರ್ಷಗಳ ಕಾಲ ಜಾಮೀನು ನೀಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಒಂದ್ ಕಡೆ ಏನಾದ್ರೂ ಸುಪ್ರೀಂ ಕೋರ್ಟ್ ಎಸ್ಎಲ್ಪಿಗೆ ಅವಕಾಶವನ್ನೇ ಕೊಟ್ಟಿದ್ದಾದ್ರೆ ಕೋಕಾ ಕಾಯ್ದೆಗೆ ಶಾಸಕ ಬೈರತಿ ಬಸವರಾಜ್ಗೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವಂತದ್ದು ಕನ್ಫರ್ಮ್ ಆಗಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.